ನಮಸ್ಕಾರ ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ 3ನೇ ಹಾಡು ರಿಲೀಸ್ ಆಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಒಂದೇ ಒಂದು ಸಲ ಅಂತ ಬಂದಿದ್ದಂತಹ ದರ್ಶನ್ ಈ ಬಾರಿ ಅಲಹೊಮೊರ ಎನ್ನುವಂತಹ ಹಾಡಿನ ಮೂಲಕ ಬಂದಿದ್ದಾರೆ. ದರ್ಶನ್ ಅವರ ಈ ಹಾಡಿನ ಬಗ್ಗೆ ಈ ಹಾಡು ರಿಲೀಸ್ ಆಗೋ ಮುಂಚೆನೆ ಒಂದು ಪೋಸ್ಟರ್ ಕೂಡ ಬಿಟ್ಟಿದ್ರು. ಅದರಲ್ಲಿ ಅಲಹೊಮೊರ ಎನ್ನುವಂತಹ ಪದವನ್ನು ನೋಡಿ ಈ ಪದದ ಅರ್ಥ ಏನಪ್ಪಾ, ಇದ್ಯಾವ ಭಾಷೆ ಪದ ಅಂತ ಜನ ಮಾತಾಡ್ಕೊಂಡಿದ್ರು. ಹಾಗಿದ್ರೆ ಅಲಹೊಮೊರ ಎನ್ನುವಂತಹ ಪದದ ಅರ್ಥ ಏನು, ಇದು ಯಾವ ಭಾಷೆಯಿಂದ ಬಂದಂತಹ ಪದ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲಹೊಮೊರ ಅನ್ನುವಂತಹ ಪದ ಕೇಳೋದಕ್ಕೆ ಇಂಗ್ಲಿಷ್ ಪದ ರೀತಿ ಅನಿಸಿದ್ರು ಕೂಡ ಇದು ಇಂಗ್ಲಿಷ್ ಪದ ಅಲ್ಲ. ಬದಲಾಗಿ ಇದು ಹವಾಯ್ ಮತ್ತೆ ಲ್ಯಾಟಿನ್ ಭಾಷೆಗಳಿಂದ ಸೇರಿ ಮಾಡಲ್ಪಟ್ಟಿರುವಂತಹ ಒಂದು ಪದ. ಈ ಪದವನ್ನ ಎಲ್ಲಿ ಕೇಳಿದ್ದೀವಿ, ಕೆಲವರಿಗೆ ಇದು ಒಂದು ಫೆಮಿಲಿಯರ್ ಪದ ಅಂತ ಅನಿಸ್ಬೋದು. ಯಾಕಂತ ಹೇಳಿದ್ರೆ ಹಾಲಿವುಡ್ ನ ತುಂಬಾ ಫೇಮಸ್ ಆಗಿರುವಂತಹ ಹ್ಯಾರಿ ಪಾಟರ್ ಮೂವಿಯಲ್ಲಿ ಈ ಪದವನ್ನ ಬಳಸಲಾಗಿದೆ. ಹ್ಯಾರಿ ಪಾಟರ್ ಮೂವಿಯಲ್ಲಿ ಹ್ಯಾರಿ ಹಾಗೂ ಅವರ ಒಂದು ತಂಡ ಏನಿದೆ ಅದು ಹಲವಾರು ಮ್ಯಾಜಿಕಲ್ ವರ್ಡ್ಸ್ ಅನ್ನ ಯೂಸ್ ಮಾಡುತ್ತೆ. ಅಂದ್ರೆ ಮ್ಯಾಜಿಕ್ ಅಲ್ಲಿ ಬಳಸಲಾಗುವಂತಹ ಕೆಲವೊಂದು ವರ್ಡ್ಸ್, ಆ ವರ್ಡ್ಸ್ ನಲ್ಲಿ ಅಲಹೊಮೊರ ಎನ್ನುವಂತಹ ಪದ ಕೂಡ ಇದೆ. ಅಂದ್ರೆ ಏನನ್ನು ಅನ್ಲಾಕ್ ಮಾಡೋದು ಅಥವಾ ಏನೋ ಒಂದು ವಿಶೇಷವಾಗಿರೋದು, ಅವ್ರಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಪ್ರಪಂಚ ಇರ್ಬೋದು, ಅಥವಾ ಏನೋ ಒಂದು ವಿಶೇಷವಾದಂಥದ್ದು, ಅಡೆತಡೆಗಳಿರುವಂಥದ್ದು, ಇವುಗಳನ್ನೆಲ್ಲ ದಾಟಿ ಹೋಗೋಕೆ ಇರುವಂತಹ ಒಂದು ದಾರಿ, ಇದನ್ನ ಅಲಹೊಮೊರ ಅಂತ ಹೇಳ್ತಾರೆ. ಹ್ಯಾರಿ ಪಾಟರ್ ಮೂವಿಯಲ್ಲಿ ಈ ಪದವನ್ನ ಒಂದು ಬ್ರೇಕ್ಗಳನ್ನ ಓಪನ್ ಮಾಡೋದಿಕ್ಕೆ ಅಥವಾ ಲಾಕ್ಗಳನ್ನ ಓಪನ್ ಮಾಡೋದಿಕ್ಕೆ, ಕಿಟಕಿ ಅಥವಾ ಬಾಗಿಲು ಇಂಥವುಗಳನ್ನ ತೆರೆಯೋದಕ್ಕೆ ಇರುವಂತಹ ಒಂದು ಪದವಾಗಿ ಬಳಸಲಾಗಿದೆ. ಹಾಗಿದ್ರೆ ಡೆವಿಲ್ ಸಿನಿಮಾದಲ್ಲಿ ಅಲಹೊಮೊರ ಅನ್ನುವಂತಹ ಪದವನ್ನ ಯಾಕೆ ಬಳಸಿದ್ರು ಅಂತ ಹೇಳಿ ನೋಡೋದಾದ್ರೆ, ಅಲಹೊಮೊರ ಅನ್ನುವಂತಹ ಪದಕ್ಕೆ ಇನ್ನೊಂದು ಅರ್ಥ ಕೂಡ ಇದೆ. ಅಲೋಹ ಮತ್ತು ಮೊರ ಎನ್ನುವಂತಹ ಎರಡು ಪದಗಳನ್ನು ನೋಡೋದಾದ್ರೆ, ಅಲೋಹ ಎನ್ನುವ ಒಂದು ಪದಕ್ಕೆ ಹಲೋ ಎನ್ನುವಂತಹ ಅರ್ಥ ಕೂಡ ಇದೆ. ಅದೇ ರೀತಿ ಮೊರ ಎನ್ನುವಂತಹ ಪದಕ್ಕೆ ಚಾಲೆಂಜ್ ಅನ್ನುವಂತಹ ಅರ್ಥ ಕೂಡ ಇದೆ. ಹಾಗೆ ನೋಡಿದ್ರೆ ಈ ಒಂದು ಡೆವಿಲ್ ನಲ್ಲಿ ದರ್ಶನ್ ಅವರ ಈ ಒಂದು ಅಲಹೊಮೊರ ಸಾಂಗ್ಗೆ ಸವಾಲುಗಳನ್ನು ಎದುರುಗೊಳ್ಳುವ ಅಥವಾ ಚಾಲೆಂಜಿಂಗ್ ಅನ್ನ ಫೇಸ್ ಮಾಡುವ ಅನ್ನುವಂತಹ ಅರ್ಥದಲ್ಲಿ ಕೂಡ ಈ ಪದವನ್ನ ಬಳಸಿರ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಇದೇ ಅರ್ಥದಲ್ಲಿ ಹಾಡಿನಲ್ಲಿ ಈ ಪದವನ್ನ ಬಳಸಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಆದ್ರೆ ಹಾಗೊಂದು ಸಾಧ್ಯತೆ ಕೂಡ ಇದೆ. ಅಲಹೊಮೊರ ಎನ್ನುವಂತಹ ಹಾಡಿನ ಮೂಲಕ ಬಂದಿರುವಂತಹ ದರ್ಶನ್ ಈ ಹಾಡಿನಲ್ಲಿ ಸಿಕ್ಕಾಪಟ್ಟೆ ಸ್ಟೈಲಿಶ್, ಅದೇ ರೀತಿ ತುಂಬಾ ವಿಶೇಷವಾದಂತಹ ಒಂದು ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದು, ಈ ಹಾಡು ಕೂಡ ಈಗ ಅಭಿಮಾನಿಗಳ ಮಧ್ಯೆ ಟ್ರೆಂಡ್ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.